ನಮಸ್ಕಾರ. ಇಂದು ನಾವು ಶ್ರೀರಾಮನವಮಿಯ ಪ್ರಯುಕ್ತ ಶ್ರೀರಾಮನ ಜನನ, ಅವನ ಸದ್ಗುಣಗಳು, ಶ್ರೀರಾಮನವಮಿಯ ಆಚರಣೆ, ವಿಶೇಷತೆ ಮತ್ತು ಅದರ ಮಹತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ಅರಿಯೋಣ ಬನ್ನಿ. ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮ, ನೀತಿ, ಸತ್ಯ ಮತ್ತು ಆದರ್ಶ ಜೀವನದ ಪ್ರತೀಕವಾಗಿ ಪೂಜಿಸಲ್ಪಡುವ ದೇವತೆ ಎಂದರೆ ಶ್ರೀರಾಮ. ಇವರು ವಿಷ್ಣುವಿನ 7ನೇ ಅವತಾರವೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ರಾಮನವಮಿ ಹಬ್ಬವು ಶ್ರೀರಾಮನ ಜನ್ಮದಿನವನ್ನು ಸ್ಮರಿಸುವ ಪವಿತ್ರ ದಿನವಾಗಿದ್ದು, ಇದು ರಾಮನವಮಿ ಎಂದು ಪ್ರಸಿದ್ಧವಾಗಿದೆ. ಈ ಹಬ್ಬವು ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯೆಂದು ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ಶ್ರೀರಾಮನ ಜನನವು ಅಯೋಧ್ಯೆಯಲ್ಲಿ ಇಕ್ಷ್ವಾಕು ವಂಶದ ರಾಜರಾದ ದಶರಥ ಮತ್ತು ರಾಣಿ ಕೌಶಲ್ಯ ದಂಪತಿಗಳಿಗೆ ಸಂಭವಿಸಿತು. ದಶರಥನಿಗೆ ಮಕ್ಕಳಿಲ್ಲದ ಕಾರಣ ಅವರು ಮಹರ್ಷಿಗಳ ಸಲಹೆಯಂತೆ ಯಜ್ಞವನ್ನು ನಡೆಸಿದರು. ಆ ಯಜ್ಞದ ಫಲವಾಗಿ ರಾಮನು ಜನಿಸಿದರು. ರಾಮನ ಜನನವು ಕೇವಲ ರಾಜಕುಮಾರನ ಜನನವಲ್ಲ, ಅದು ಧರ್ಮದ ಸ್ಥಾಪನೆಗೆ, ದುಷ್ಟ ಶಕ್ತಿಗಳ ನಾಶಕ್ಕೆ ಮತ್ತು ಸತ್ಯದ ಜಯಕ್ಕೆ ಸಂಕೇತವಾಗಿದೆ. ಶ್ರೀರಾಮನು ಮರ್ಯಾದಾ ಪುರುಷೋತ್ತಮ ಎಂದು ಪ್ರಸಿದ್ಧ. ಅಂದರೆ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಆದರ್ಶವನ್ನು ಪಾಲಿಸಿದ ವ್ಯಕ್ತಿ. ಮಗನಾಗಿ ತಂದೆಯ ಮಾತಿಗೆ ವಿಧೇಯನಾಗಿ, ರಾಜನಾಗಿ ಪ್ರಜಾ ಪ್ರೇಮವನ್ನು ತೋರಿಸಿ, ಪತಿಯಾಗಿ ಸೀತೆಗೆ ನಿಷ್ಠೆಯಿಂದ ವರ್ತಿಸಿ, ಸಹೋದರನಾಗಿ ಲಕ್ಷ್ಮಣ ಮತ್ತು ಭರತರೊಂದಿಗೆ ಪ್ರೀತಿ ಮತ್ತು ಒಗ್ಗಟ್ಟನ್ನು ಕಾಪಾಡಿದನು. ರಾಮನ ಜೀವನವು ನಮಗೆ ಸತ್ಯ, ಧರ್ಮ, ಸಹನೆ, ತ್ಯಾಗ ಮತ್ತು ಕರ್ತವ್ಯ ನಿಷ್ಠೆಯ ಮಹತ್ವವನ್ನು ತಿಳಿಸುತ್ತದೆ. ರಾಮನವಮಿ ಹಬ್ಬದ ವಿಶೇಷತೆ ಎಂದರೆ ಇದು ಕೇವಲ ಹಬ್ಬವಲ್ಲ, ಅದು ಧಾರ್ಮಿಕ ಜಾಗೃತಿ ಮತ್ತು ಆತ್ಮ ಶುದ್ಧಿಗೆ ಮಾರ್ಗದರ್ಶಕ. ಈ ದಿನ ದೇವಾಲಯಗಳಲ್ಲಿ ರಾಮನ ಪೂಜೆ, ರಾಮಾಯಣ ಪಾರಾಯಣ, ಭಜನೆಗಳು ಮತ್ತು ಕೀರ್ತನೆಗಳು ನಡೆಯುತ್ತವೆ. ಕೆಲವು ಕಡೆಗಳಲ್ಲಿ ರಾಮನ ಜನನ ಕ್ಷಣವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಮಧ್ಯಾಹ್ನ ಸಮಯದಲ್ಲಿ ರಾಮನ ಜನನವಾಗುತ್ತದೆ ಎಂದು ನಂಬಿಕೆ ಇರುವುದರಿಂದ ಆ ಸಮಯದಲ್ಲಿ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ಮನೆಗಳಲ್ಲಿ ಸಹ ಭಕ್ತರು ಉಪವಾಸವಿದ್ದು ದೇವರ ಆರಾಧನೆ ಕೈಗೊಳ್ಳುತ್ತಾರೆ. ಈ ಹಬ್ಬದ ಆಚರಣೆಯಲ್ಲಿ ಪಾನಕ ಮತ್ತು ಕೋಸಂಬರಿ ಹಾಗೂ ನೀರು ಮಜ್ಜಿಗೆಯಂತಹ ಪಾನೀಯಗಳನ್ನು, ತಂಪು ಪಾನೀಯಗಳನ್ನು ಹಂಚುವುದು ಒಂದು ವಿಶೇಷ ಸಂಪ್ರದಾಯವಾಗಿದೆ. ಬೇಸಿಗೆ ಕಾಲದಲ್ಲಿ ಈ ಪಾನೀಯಗಳು ಶರೀರಕ್ಕೆ ತಂಪು ನೀಡುವುದರ ಜೊತೆಗೆ ದಾನ ಧರ್ಮದ ಮಹತ್ವವನ್ನು ಸಾರುತ್ತವೆ. ಕೆಲವೆಡೆಗಳಲ್ಲಿ ರಾಮನ ಪಲ್ಲಕ್ಕಿ ಉತ್ಸವಗಳು ಮತ್ತು ಶೋಭಾಯಾತ್ರೆಗಳು ನಡೆಯುತ್ತವೆ. ಇದರಿಂದ ಭಕ್ತರಲ್ಲಿ ಭಕ್ತಿ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ. ರಾಮನವಮಿಯ ಮಹತ್ವವನ್ನು ನೋಡಿದರೆ ಅದು ಸತ್ಯ ಮತ್ತು ಧರ್ಮ ವಿಜಯದ ಸಂಕೇತವಾಗಿದೆ. ರಾಮನ ಜೀವನವು ನಮಗೆ ಎಂತಹ ಸವಾಲುಗಳ ಎದುರಿಸಿದರೂ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಇಂದಿನ ಸಮಾಜದಲ್ಲಿಯೂ ರಾಮನ ಆದರ್ಶಗಳು ಅತ್ಯಂತ ಪ್ರಸ್ತುತವಾಗಿವೆ. ಕುಟುಂಬದಲ್ಲಿ, ಸಮಾಜದಲ್ಲಿ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ರಾಮನ ಮೌಲ್ಯಗಳನ್ನು ಅನುಸರಿಸುವುದರಿಂದ ಉತ್ತಮ ಜೀವನವನ್ನು ಕಟ್ಟಿಕೊಳ್ಳಬಹುದು. ಒಟ್ಟಿನಲ್ಲಿ ರಾಮನವಮಿ ಹಬ್ಬವು ಭಕ್ತಿ, ನಂಬಿಕೆ ಮತ್ತು ಆದರ್ಶ ಜೀವನದ ಪಾಠವನ್ನು ನೀಡುವ ಪವಿತ್ರ ದಿನವಾಗಿದೆ. ಶ್ರೀರಾಮನ ಜನನವನ್ನು ಸ್ಮರಿಸುವ ಮೂಲಕ ನಾವು ನಮ್ಮ ಜೀವನದಲ್ಲೂ ಸತ್ಯ, ಧರ್ಮ ಮತ್ತು ಮಾನವೀಯತೆಯನ್ನು ಅಳವಡಿಸಿಕೊಳ್ಳಬೇಕು. ಇದೇ ರಾಮನವಮಿಯ ನಿಜವಾದ ಮಹತ್ವವಾಗಿದೆ. ಇನ್ನು ರಾಮನವಮಿ ದಿವಸ ಒಂದು ವಿಶೇಷವಾದ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಇದು ನನ್ನ ಸ್ವಂತ ಅನುಭವ ಕೂಡ ಆಗಿದೆ. ಏನು ಮಾಡಬೇಕು ಅಂದರೆ, ರಾಮನವಮಿ ದಿನ ಒಂದು ಅನ್ರೋಲ್ಡ್ ಪೇಪರನ್ನು ತಗೊಂಡು ಅದರಲ್ಲಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ 108 ಬಾರಿ ಬರೀಬೇಕು. ಬರೆದು ಅದರ ನಂತರ ನಮ್ಮ ವಿಷಯಗಳನ್ನು ಬರೀಬೇಕು. ಅದರಲ್ಲಿ ಅಂದರೆ ಏನಾಗಬೇಕು ಈ ವರ್ಷ, ನನಗೆ ಈ ವರ್ಷ ಇಂಥದ್ದಾಗಬೇಕು ಅಥವಾ ಇಂಥದ್ದಾಗಬೇಕು, ಈ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು ಅಂತ ನಮ್ದು ಎಷ್ಟೋ ಒಂದು ಆಸೆಗಳಿರ್ತಾವಲ್ವ, ಆ ಎಲ್ಲ ನಮ್ಮ ಅನಿಸಿಕೆಗಳನ್ನು ಅಥವಾ ಏನಾಗಬೇಕು ಅನ್ನೋದನ್ನು ಒಂದು 10 ಮಾರ್ಕ್ ಮಾಡಿ, ಅಂದರೆ ಪಾಯಿಂಟ್ ಮಾಡಿ ಒಂದು 10 ಬರೀಬೇಕು. ಇಲ್ಲ ಅಂದರೆ ಒಂದು 5 ಆದರೂ ಬರೀಬೇಕು. ಬರೋ ರಾಮನವಮಿ ಒಳಗಡೆ ಅದರಲ್ಲಿ 1-2 ವಿಷಯ ಪೂರ್ಣವಾಗಿರುತ್ತೆ. ಇದು ನನ್ನ ಸ್ವಂತ ಅನುಭವ. ಖಂಡಿತ ಇದನ್ನು ಬರೆದು ನೋಡಿ. ಸುಮ್ಮನೆ ಏನೋ ಹೇಳ್ತಾರೆ, ಯಾರೋ ಹೇಳ್ತಾರೆ ಅಂತ ಬರೆಯೋದು ಬೇಡ. ಮನಸ್ಸಿನಲ್ಲಿ ನಮ್ಮೆಲ್ಲ ಭಾವನೆಗಳನ್ನು, ಭಕ್ತಿಯನ್ನು ರಾಮನಿಗೆ, ಶ್ರೀರಾಮನ ಪಾದ ಕಮಲಗಳಲ್ಲಿ ಅರ್ಪಿಸಿ ಖಂಡಿತ ಇದನ್ನು ಮಾಡಿ ನೋಡಿ. ಖಂಡಿತ ಅದರ ಫಲ ನೀವು ಖಂಡಿತ ಅನುಭವಿಸ್ತೀರ. ಅದರ ಫಲವನ್ನು ಖಂಡಿತ ಸಿಕ್ಕೇ ಸಿಗುತ್ತೆ. ನನ್ನ ಇದು ಸ್ವಂತ ಅನುಭವದ ಜೊತೆಗೆ
ನನ್ನ ಆರಾಧ್ಯ ದೈವ ಅಂದರೆ ಶ್ರೀರಾಮ. ನನ್ನ ಎಷ್ಟೋ ಕಣ್ಣೀರಿನ ಸಂದರ್ಭಗಳನ್ನು ಧೈರ್ಯವಾಗಿ ಎದುರಿಸೋ ಶಕ್ತಿಯನ್ನು ಕೊಟ್ಟಿದ್ದೆ ನನಗೆ ಶ್ರೀರಾಮ ಅಂತ ಹೇಳ್ಬೋದು. ನನ್ನ ಆರಾಧ್ಯ ದೈವ ಶ್ರೀರಾಮ. ಸೊ ಎಲ್ಲರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರ್ತಾ ಇಲ್ಲಿವರೆಗೂ ಇದನ್ನು ಕೇಳಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂತ ಏನು 108 ಬಾರಿ ಬರೆದಿರ್ತೀರಲ್ವಾ, ಆ ಪೇಪರನ್ನು ದೇವರ ಕೋಣೆಯಲ್ಲಿ ಇಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.